ನಮಸ್ಕಾರ ಸ್ನೇಹಿತರೆ. ಸೊ ಯಾರ್ಯಾರು BSc ನರ್ಸಿಂಗ್ ANM ಅಥವಾ GNM ಆಗಿರ್ಬೋದು, ಜೊತೆಗೆ ಯಾರ್ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿದ್ದಾರೆ, PUC ಮುಗಿಸ್ಕೊಂಡಾಗಿರ್ಬೋದು, SLC ಮುಗಿಸ್ಕೊಂಡಾಗಿರ್ಬೋದು, ಸೊ ಅವ್ರಿಗೆಲ್ಲ ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಷನ್ ಆಗ್ತಿದೆ. ಸೊ ಸದ್ಯದಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಗೆ ನೋಟಿಫಿಕೇಷನ್ ಆಗೋಕ್ಕೆ ಒಂದು ಗೆಜೆಟ್ ಆಗಿದೆ. ಸೊ ಆ ಗೆಜೆಟ್ ಬಗ್ಗೆ ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಎರಡು ಪೋಸ್ಟ್ಗೆ ಕಾಲ್ ಮಾಡಿದ್ದಾನೆ. ಒಂದು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಅಂತ, ಸೊ ಇನ್ನೊಂದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ. ಸೊ ಎರಡೂ ಪೋಸ್ಟ್ ಬಗ್ಗೆ ಏನೇನು ಕಂಪ್ಲೀಟ್ ಡೀಟೇಲ್ಸ್ ಇದೆ ಗೆಜೆಟಲ್ಲಿ, ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಯಾರಿಗೆ ಬೇಕಾಗುತ್ತೋ ಅವರು ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ಯಾವ ಪೋಸ್ಟಿಗೆ ಕಾಲ್ ಮಾಡಿರೋಣ ಅನ್ನೋದು ನೋಡ್ಬಿಡೋಣ. ಸೊ ಫಸ್ಟ್ನೇದು ನೋಡಿ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್, ಆ್ಯಂಡ್ ಇಲ್ಲಿ ಬರೀ ಫೀಮೇಲ್ಸಿಗೆ ಮಾತ್ರ ಕೇಳಿದ್ದಾನೆ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಮೇಲ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಬರೀ ಇದು ಫೀಮೇಲ್ಸಿಗೆ ಮಾತ್ರ. ಸೊ ಇಲ್ಲಿ ಏನು ಹೇಳ್ತಾನೆ, ಕ್ವಾಲಿಫಿಕೇಷನ್ಸ್ ಏನೇನು ಹೇಳ್ತಾನೆ ನೋಡಿ. ಸೊ ಒಂದೇದು ಫೀಮೇಲ್ ಕ್ಯಾಂಡಿಡೇಟ್ ಅಂತ ಕ್ಲಿಯರಾಗಿ ತಿಳಿಸ್ತಾನೆ. ಆ್ಯಂಡ್ ಜೊತೆಗೆ ಇವರು SLC ಪಾಸ್ ಆಗಿರಲೇಬೇಕು ಅಂತ ಹೇಳ್ತಾನೆ. ಜೊತೆಗೆ SLC ಈಕ್ವಲೆಂಟ್ ಎಕ್ಸಾಮ್ ಯಾವುದಾದ್ರೂ ಪಾಸ್ ಆಗಿರಬೇಕು ಅಂತಾರೆ. ಸೊ ನಾರ್ಮಲಿ ನಮ್ಮ ಕರ್ನಾಟಕದವರೆಲ್ಲ SLC ಆಗಿರುತ್ತೆ. ಸೊ ಅದಾದಮೇಲೆ ಇನ್ನೊಂದು ಕ್ವಾಲಿಫಿಕೇಷನ್ ಏನು ಹೇಳ್ತಾನೆ ಅಂದರೆ, ಮಸ್ಟ್ ಪೊಸೆಸ್ ಅ ವ್ಯಾಲಿಡ್ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಸೊ ಅಂದರೆ ANM ಸರ್ಟಿಫಿಕೇಟ್ ಇರಬೇಕು, ಅಥವಾ ಹೆಲ್ತ್ ವರ್ಕರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅವಾರ್ಡೆಡ್ ಬೈ ದ ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಅಂತ ಹೇಳ್ತಾನೆ. ಸೊ ಅದಾದಮೇಲೆ GNM ಕೂಡ ಹೇಳ್ತಾನೆ, ಮಸ್ಟ್ ಪೊಸೆಸ್ ವ್ಯಾಲಿಡ್ ಡಿಪ್ಲೊಮಾ ಇನ್ ನರ್ಸಿಂಗ್, ಸೊ ಮಿಡ್ವೈಫ್ರಿ ಅಂದರೆ GNM ಸರ್ಟಿಫಿಕೇಟು, ಅಥವಾ ಸೈಕ್ಯಾಟ್ರಿ ನರ್ಸಿಂಗ್ ಕೋರ್ಸ್ ಅವಾರ್ಡೆಡ್ ಬೈ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಷನ್ ಅಥಾರಿಟಿ. ಸೊ ಇಲ್ಲಿ ಎರಡು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾನೆ. ಒಂದು ಡಿಪ್ಲೊಮಾ ಇನ್ ನರ್ಸಿಂಗ್ ಅಂತಾನೆ, ಸೊ ವಿಚ್ ಇಸ್ GNM. ಅದಾದಮೇಲೆ ಏನು ಮುಗ್ಬೋದು, ಸೈಕ್ಯಾಟ್ರಿ ನರ್ಸಿಂಗ್ ಕೋರ್ಸ್ ಅವಾರ್ಡೆಡ್ ಬೈ ದ ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಎಜುಕೇಷನ್. ಸೈಕ್ಯಾಟ್ರಿ ನರ್ಸಿಂಗ್ ಕೋರ್ಸ್ ಮಾಡಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದಾದಮೇಲೆ ಹೇಳ್ತಾರೆ, ಮಸ್ಟ್ ಬಿ ಹೋಲ್ಡರ್ ಆಫ್ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್. ಸೊ ಅಂದರೆ ಇಲ್ಲಿ BSc ನರ್ಸಿಂಗ್ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂದರೆ BSc ನರ್ಸಿಂಗ್ ಆಗಿರೋರು ಅಪ್ಲೈ ಮಾಡ್ಬೋದು, ANM ಆಗಿರೋರು ಅಪ್ಲೈ ಮಾಡ್ಬೋದು, GNM ಆಗಿರೋರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದಾದಮೇಲೆ ನೆಕ್ಸ್ಟು ಏನು ಕ್ವಾಲಿಫಿಕೇಷನ್, ನೆಕ್ಸ್ಟ್ ಎರಡನೇ ಪೋಸ್ಟ್ ಕಾಲ್ ಮಾಡಿರೋದು ಯಾವುದು ಅಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ. ಸೊ ಇಲ್ಲಿ ನೋಡಿ, ಇದಕ್ಕೆ ಏನು ಕ್ವಾಲಿಫಿಕೇಷನ್ಸ್ ಕೊಟ್ಟಿದ್ದಾನೆ. ಸೊ ಒಂದೇದು SLC ಪಾಸ್ ಆಗಿರಬೇಕು, ಜೊತೆಗೆ PUCಗೆ ಮುಂಚೆ ಒಂದು ಡಿಪ್ಲೊಮಾ ಕೋರ್ಸ್ ಬರುತ್ತೆ 2 ಇಯರ್ಸ್ದು, ಸೊ ಅದು ಮಾಡ್ಕೊಂಡಿರಬೇಕು. ವೊಕೇಶ್ನಲ್ ಕೋರ್ಸ್ ಇನ್ ಮಲ್ಟಿಪರ್ಪಸ್ ಬೇಸಿಕ್ ಹೆಲ್ತ್ ವರ್ಕರ್ ಟ್ರೈನಿಂಗ್ ಕಂಡಕ್ಟೆಡ್ ಬೈ ಸ್ಟೇಟ್ ಕೌನ್ಸಿಲ್ ಆಫ್ ವೊಕೇಶ್ನಲ್ ಎಜುಕೇಷನ್ ಅಂತ ಹೇಳ್ತಾನೆ. JOC ಆಗಿರಬೇಕು ಹೆಲ್ತ್ ವರ್ಕರ್ ಟ್ರೈನಿಂಗಲ್ಲಿ. ಸೊ ಅದಾದಮೇಲೆ ಅಥವಾ ಅದಾಗಿದ್ರೆ ಅದು ಬಿಟ್ಟರೆ ಇನ್ನೊಂದು ಯಾವ್ದು ಕೇಳ್ತಾನೆ ಅಂದರೆ 3 ಇಯರ್ ಡಿಪ್ಲೊಮಾ ಕೇಳ್ತಾನೆ. ಅಂದರೆ PUC ಆದಮೇಲೆ ಏನು 3 ಇಯರ್ ಡಿಪ್ಲೊಮಾ ಬರುತ್ತೆ, ಸೊ ಅದನ್ನು ಮಾಡಿರಬೇಕು ಅಂತೇಳಿ ಅದಾದರೂ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿ PUC ಮಾಡ್ಕೊಂಡು ಯಾರು ಡಿಪ್ಲೊಮಾ ಮಾಡಿರ್ತಾರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸು, ಸೊ ಅವರಿಗೂ ಕೂಡ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ. ಪಾಸ್ ಇನ್ PUC ವಿತ್ ಸೈನ್ಸ್, ಅದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ PCMB ಆಗಿರಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ 2 ಇಯರ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಅಂದರೆ ನಾರ್ಮಲಿ SLC ಆದಮೇಲೆ ಏನು ಡಿಪ್ಲೊಮಾ ಬರುತ್ತೆ ಅದು 3 ವರ್ಷ ಕೋರ್ಸ್ ಇರುತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ದು. PUC ಆದಮೇಲೆ ಏನು ಬರುತ್ತೆ ಅದು 2 ವರ್ಷ ಕೋರ್ಸ್ ಇರುತ್ತೆ. ಸೊ ಎರಡಕ್ಕೂ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ. ಸೊ ಅದಾದಮೇಲೆ ಇನ್ನೊಂದು ಇದಕ್ಕೆ ಹೆಲ್ತ್ ಇನ್ಸ್ಪೆಕ್ಟರ್ ಆಫೀಸರ್ಗೆ ಇನ್ನೊಂದು ಎಲಿಜಿಬಿಲಿಟಿ ಏನು ಕೊಟ್ಟಿದ್ದಾನೆ ಅಂದರೆ, BSc ನರ್ಸಿಂಗ್ ಆದವ್ರಿಗೂ ಕೂಡ ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ. ಸೊ ಅಂದರೆ ಇಲ್ಲಿ ಯಾರು ಮೇಲ್ಸು BSc ನರ್ಸಿಂಗ್ ಮಾಡಿರ್ತಾರೋ, ಸೊ ಅವ್ರು ಏನು ಮಾಡ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡ್ಬೋದು. ಬಟ್ ಏನು ನಿಮಗೆ ಇದಕ್ಕೆ ಕೊಟ್ಟಿದ್ರು ಇನ್ನೊಂದು ಪೋಸ್ಟ್ಗೆ, ಸೊ ಅಲ್ಲಿ ನೀವು ಬರೀ ಫೀಮೇಲ್ಸ್ ಮಾತ್ರ ಅಪ್ಲೈ ಮಾಡೋದು ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ. ಸೊ ಹಾಗಾಗಿ ಇಷ್ಟು ಎಲಿಜಿಬಿಲಿಟಿ. ಸೊ ನೋಡ್ಕೊಳ್ಳಿ, ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ ಬರೀ ಮೇಲ್ಸ್ ಮಾತ್ರ ಅಪ್ಲೈ ಮಾಡಬೇಕು. ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟರ್ಗೆ BSc ನರ್ಸಿಂಗ್ ಯಾರು ಮೇಲ್ಸ್ ಆಗಿರುತ್ತೋ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಈಗ ಇದಕ್ಕೆ ಏನು ಏಜ್ ನೋಡೋಣ, ಏಜ್ ಲಿಮಿಟ್ ಏನಿದೆ ಅಂತ. ಸೊ ಈಗ ಏಜ್ ಆ್ಯಂಡ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟು, ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಶಿಲ್ ಬಿ ರಿಲ್ಯಾಕ್ಸ್ ಬೈ 3 ಇಯರ್ಸ್ ಇನ್ ಆಲ್ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾನೆ. ಸೊ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ ಕರ್ನಾಟಕ ಗೌರ್ಮೆಂಟಿಂದ. ಸೊ ಹಾಗಾಗಿ ಎಲ್ಲದಕ್ಕೂ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾನೆ. ಸೊ ಏಜ್ ನೋಡೋಣ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಸೊ ಎಲಿಜಿಬಿಲಿಟಿ ಅಂತ ಕೊಟ್ಬಿಟ್ಟು, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಮೋರ್ ದೆನ್ 50 ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆರ್ ಎಲಿಜಿಬಲ್ ಟು ಅಪಿಯರ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕೊಡ್ತಾನೆ. ಸೊ 50% ಮಿನಿಮಮ್ ಸ್ಕೋರ್ ಮಾಡಿರಲೇಬೇಕು ಎಲಿಜಿಬಿಲಿಟಿ ಎಕ್ಸಾಮ್ಸಲ್ಲಿ. ಸೊ ಇಲ್ಲಾಂದರೆ ಅವ್ರು ಎಲಿಜಿಬಲ್ ಇರಲ್ಲ. ಎಲಿಜಿಬಿಲಿಟಿ ಅಂದರೆ ನೀವು SLC ಬಿಟ್ಟು ನೆಕ್ಸ್ಟ್ ಯಾವುದಾದ್ರು ಕೊಟ್ಟಿದ್ದಾನೆ, AM ಆಗಿರ್ಬೋದು, GNM ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ನೀವು 50% ತೆಗೆದಿರಲೇಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ, ಸೊ ಇಲ್ಲಿ ಎಕ್ಸಾಮಿನೇಷನ್ ಇರುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಕ್ಸಾಮ್ ಮಾಡ್ತಾರೆ. ಸೊ ಇಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ ಏನು ಹೇಳ್ತಾರೆ ಅಂದರೆ, ಸೊ 2 ಪೇಪರ್ ಇರುತ್ತೆ. ಒಂದು 80 ಮಾರ್ಕ್ಸ್ಗೆ ಇರುತ್ತೆ, ಟೋಟಲಾಗಿ 160 ಮಾರ್ಕ್ಸ್ ಅಂತ ಹೇಳ್ತಾನೆ. ಪೇಪರ್ 1 ಬಂದು ಜನರಲ್ ಸಬ್ಜೆಕ್ಟು,
ಸೊ ಜನರಲ್ ಅಥವಾ ಸಬ್ಜೆಕ್ಟ್ ನಾಲೆಜು ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ಅಂತ ಹೇಳ್ತಾರೆ. ಸೊ ಎರಡನೇದು ಮತ್ತೆ ಸಬ್ಜೆಕ್ಟ್ ಅಂತ ಕೇಳ್ತಾನೆ. ಇಲ್ಲಿ ಜನರಲ್ಲೂ ಇರುತ್ತೆ, ಜೊತೆಗೆ ಸಬ್ಜೆಕ್ಟು ಇರುತ್ತೆ ಫಸ್ಟ್ ಪೇಪರಲ್ಲಿ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ ಏನೇನು ಯಾವ್ಯಾವ ಅದರಲ್ಲಿ ಟಾಪಿಕ್ಸ್ ಕವರ್ ಆಗುತ್ತೆ ಅಂತ. ಆ್ಯಂಡ್ ಎರಡನೇದು ಕಂಪ್ಲೀಟಾಗಿ ಸಬ್ಜೆಕ್ಟ್ ನಾಲೆಜ್ ಅಂತ ಹೇಳ್ತಾನೆ. ಸೊ ಇದು ಬಂದು ನಿಮಗೆ ಇದು ಈ ಪೋಸ್ಟ್ಗೆ ಯಾವುದಕ್ಕೆ ಫಸ್ಟ್ ಏನು ಪೋಸ್ಟ್ ಕಾಲ್ ಮಾಡಿದೆಯಲ್ಲ, ಸೊ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರು, ಸೊ ಅದಕ್ಕೆ ಇದು 2 ಪೇಪರು. ಆ್ಯಂಡ್ ನೆಕ್ಸ್ಟು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗೆ ನೋಡಿ. ಸೊ ಇಲ್ಲೂ ಕೂಡ ಏನು ಹೇಳ್ತಾನೆ, ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪೇಪರ್ ಕನ್ಸಿಸ್ಟಿಂಗ್ ಆಫ್ 2 ರಿಟರ್ನ್ ಪೇಪರ್ಸ್. ಅಗೇನ್ ಇಲ್ಲೂ 2 ಪೇಪರ್ ಇರುತ್ತೆ 80 ಮಾರ್ಕ್ಸ್ಗೆ. ಸೊ 160 ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಸಿಲೆಬಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ವಿಲ್ ಫರ್ದರ್ ಇನ್ಕ್ಲೂಡ್ ಎ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕೇಳ್ತಾನೆ. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗೆ ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರುತ್ತೆ. ಬಟ್ ಏನು ಇದಕ್ಕೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಕಾಲ್ ಮಾಡಿದ್ದಾರೆ. ಸೊ ಅದಕ್ಕೆ ಯಾವುದೇ ಥರ ಪ್ರಾಕ್ಟಿಕಲ್ ಇರಲ್ಲ, ಬರೀ 2 ಪೇಪರು. ಸೊ ಇಲ್ಲ, ಇದಕ್ಕೂ ಪ್ರಾಕ್ಟಿಕಲ್ ಇದೆ ನೋಡಿ. ಸೊ ಇದಕ್ಕೂ ಪ್ರಾಕ್ಟಿಕಲ್ ಇದೆ. ಟೋಟಲ್ ಆಗಿ 2 ಪೇಪರು ವಿತ್ ಪ್ರಾಕ್ಟಿಕಲ್ಲು. ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟರ್ಗೂ ಕೂಡ 2 ಪೇಪರು ವಿತ್ ಪ್ರಾಕ್ಟಿಕಲ್ಲು. ಸೊ ಈಗ ಹೆಲ್ತ್ ಇನ್ಸ್ಪೆಕ್ಟರ್ದು ಏನು ಸಿಲೆಬಸ್ ಇದೆ ಅಂತ ನೋಡೋಣ. ಸೊ ಇಲ್ಲಿ ಜನರಲ್ ಸಬ್ಜೆಕ್ಟ್ ನಾಲೆಡ್ಜು. ಸೊ ಇಲ್ಲೂ ಕೂಡ 8 ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಆ್ಯಂಡ್ ಎರಡನೇದು ಕಂಪ್ಲೀಟ್ ಸಬ್ಜೆಕ್ಟ್ ನಾಲೆಡ್ಜ್ ಪೇಪರು. ಆ್ಯಂಡ್ ನೆಕ್ಸ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಹೆಲ್ತ್ ಕೇರ್ ಆಫೀಸರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಏನು ಹೇಳ್ತಾರೆ. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಲಿಜಿಬಲ್ ಟು ಅಪಿಯರ್ ಬಿಫೋರ್ ದ ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇನ್ ದ ರೇಷಿಯೋ 1:3 ಇನ್ ದ ಆರ್ಡರ್ ಆಫ್ ಮೆರಿಟ್ ಸೆಕ್ಯೂರ್ಡ್ ಇನ್ ದ ರಿಟರ್ನ್ ಎಕ್ಸಾಮಿನೇಷನ್. ಸೊ ಅಂದರೆ 1:3 ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಏನು ಎಕ್ಸಾಮಲ್ಲಿ ಎಕ್ಸಾಮ್ ಕ್ಲಿಯರ್ ಆಗಿರುತ್ತೆ ಅವ್ರದ್ದು 1:3 ಲಿಸ್ಟ್ ಮಾಡಿ ಅವರನ್ನು ಪ್ರಾಕ್ಟಿಕಲ್ಗೆ ಸೆಲೆಕ್ಟ್ ಮಾಡ್ಕೋತಾರೆ. ದ ಸೆಲೆಕ್ಷನ್ ಕಮಿಟಿ ಶಾಲ್ ಆಲ್ಸೋ ಪ್ರಿಪೇರ್ ಅನ್ ಅಡಿಷನಲ್ ಲಿಸ್ಟ್ ವಿತಿನ್ 3 months ಫ್ರಮ್ ದ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ಮೇನ್ ಲಿಸ್ಟ್. ಸೊ ಅಂದರೆ ಅಲ್ಲಿ 1:3 ಅವರು ಪ್ರಾಕ್ಟಿಕಲ್ ಮಾಡಿ ಅದರಲ್ಲಿ ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ಕೋತಾರೆ. ಸೊ ನೀವು ಕರೆಕ್ಟಾಗಿ ಡೀಟೇಲ್ಸ್ನ ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಕರೆಕ್ಟಾಗಿ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಾನೇನು ನಿಮಗೆ ಸೊ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ. ಸೊ ಯಾರಿಗೆ ಈ ಎಕ್ಸಾಮ್ ಇರುತ್ತೆ ಅಂದರೆ ಯಾರು ಕರ್ನಾಟಕ SLC ಒಳಗಡೆ ಕನ್ನಡ ಲ್ಯಾಂಗ್ವೇಜ್ನ ಓದಿರಲ್ಲ, ಸೊ ಅವರಿಗೆ ಏನು ಈ ಒಂದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಅವರು 150 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕಾಗತ್ತೆ. ಸೊ ಅವರು ಎಲಿಜಿಬಲ್. ಇದು ಬರೀ ಎಲಿಜಿಬಿಲಿಟಿ ಮಾರ್ಕ್ಸ್ ಮಾತ್ರ. ಸೊ ಹಾಗಾಗಿ ಯಾರು SLC ಒಳಗೆ ಕನ್ನಡ ಓದಿರ್ತಾರೆ, ಸೊ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಬೋದು, ಸೊ ಅವ್ರೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇದಕ್ಕೆ. ಸೊ ಇಷ್ಟು ಈ ಒಂದು ಪೋಸ್ಟ್ಗೆ ಏನು ಕಾಲ್ ಮಾಡಿದ್ದಾರೆ, ಸೊ ಅದರ ಡೀಟೇಲ್ಸು. ಸೊ ಇದೇ ಥರ ನಿಮಗೆ ಏನು ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಅಪ್ಲಿಕೇಶನ್ಸ್ ಕಾಲ್ ಮಾಡಿದ ತಕ್ಷಣ ನಾನು ನಿಮಗೆ ಕ್ಲಿಯರಾಗಿ ಯಾವ ಥರ ಅಪ್ಲೈ ಮಾಡೋದು ಏನು ಎಲ್ಲ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ಯಾರು ಈ ಒಂದು ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬೇಕಂತ ಕಾಯ್ತಿದ್ದೀರಾ, ಸೊ ಅವರಿಗೆ ಇದೇ ಥರ ಅಪ್ಡೇಟ್ಸ್ ಬೇಕಂದರೆ ಈ ಪೋಸ್ಟಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಬೇಕಾಗಿರೋಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್.